ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇತಿಹಾಸದ ಆಧಾರಗಳು 40 MCQ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಪ್ಷನನ್ನು ಕೊಡಲಾಗಿದೆ, ಜೊತೆಗೆ ಉತ್ತರಗಳನ್ನು ಕೂಡ ಕೊಡಲಾಗಿದೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಕಷ್ಟು ಪ್ರಶ್ನೋತ್ತರಗಳನ್ನು ಈ ಒಂದು 6 ನಿಮಿಷದ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು, ಸ್ಟೇಟ್ಮೆಂಟ್ ಪ್ರಶ್ನೋತ್ತರಗಳು, ಸಾಕಷ್ಟು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ. ಸೊ ಪ್ರಶ್ನೆ ಮೂವ್ ಆಗ್ತಾ ಇದೆ ಹಾಗೆ. ಸೊ ನನಗೆ ಸಮಯದ ಅಭಾವ ಇರುವುದರಿಂದ ನಾನು ಕೂಡ HSTR GPSTRಗೆ ಓದ್ತಿರೋದ್ರಿಂದ ಸೊ ನಾನೇನು ಸ್ಟಡಿ ಮಾಡ್ತೀನಿ ಆ ಪ್ರಶ್ನೆಗಳನ್ನೇ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ. ನೀವು ವಿಡಿಯೋನ ನೋಡಬೇಕಾದ್ರೆ ಸ್ವಲ್ಪ ಸ್ಲೋ ಇಟ್ಟು ನೋಡಿ. ನಾನು ತುಂಬ ಸ್ಪೀಡಾಗಿ ವಿಡಿಯೋನ ಕಳಿಸ್ಕೊಡ್ತಾ ಇದ್ದೀನಿ, ಯಾಕಂತಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕೂಡ ಫಸ್ಟು ಏನಂತಂದರೆ ಪ್ರಶ್ನೆಯನ್ನು ಓದ್ಕೊಳ್ಳಿ, ಆಮೇಲೆ ಆಪ್ಷನನ್ನು ನಿಮ್ಮ ಮನದಲ್ಲಿ ಮನದಟ್ಟು ಮಾಡ್ಕೊಳ್ಳಿ. ತದನಂತರ ಆನ್ಸರ್ ಕೊನೆಗೆ ಸರಿನಾ ತಪ್ಪಾ ಅನ್ನೋದನ್ನು ನೀವು ಅನಲೈಸ್ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾವ ರೀತಿ ಪ್ರಶ್ನೋತ್ತರಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಂದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೋತ್ತರಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಯಾರೆಲ್ಲ ಹಿಸ್ಟ್ರಿ ಟೀಚರ್ ಆಗಬೇಕು ಅಂತ ಆಸೆ ಕನಸನ್ನು ಕಂಡಿದ್ದೀರಾ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೆ. ಸಿಲೆಬಸ್ ಪ್ರಕಾರ ಪ್ರಶ್ನೋತ್ತರಗಳನ್ನು ಕೂಡ ಕೊಡಲಾಗಿದೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಪ್ರಶ್ನೆಗಳು ಮೂವ್ ಆಗ್ತಾ ಇದೆ, ಓದ್ತಾ ಹೋಗಿ. ಸೊ ಒಂದು ಪ್ರಶ್ನೆ ನಾನು ನಿಮಗೆ ಯಾವ ರೀತಿ ಬಂದಿದ್ದಾವೆ ಅನ್ನೋದಕ್ಕೆ ನಾವೊಂದು ಕೆಲವೊಂದು ಪ್ರಶ್ನೆಗಳನ್ನು ಓದಿ ಹೇಳ್ತಾ ಹೋಗ್ತೀನಿ. ಶಾಸನಗಳು ಸಾಮಾನ್ಯವಾಗಿ ಯಾವುದರ ಮೇಲೆ ದೊರೆಯುತ್ತವೆ? ಕಾಗದ ಮಾತ್ರ ಕಲ್ಲು ಮತ್ತು ಲೋಹ, ಬಟ್ಟೆ ಮಾತ್ರ ಮರ ಅಂತ ಕೊಟ್ಟಿದ್ದಾರೆ. ಕಲ್ಲು ಮತ್ತು ಲೋಹಗಳ ಮೇಲೆ ಶಾಸನಗಳನ್ನು ಕೆತ್ತಲಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ಇಷ್ಟೇ ಓದಬೇಕಾ? ಇದ್ರ ಬಗ್ಗೆ ನೀವು ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಅಂದರೆ ಶಾಸನಗಳಂದ್ರೇನು, ಶಾಸನಗಳು ಯಾವ್ಯಾವ ಶಾಸನಗಳಿದಾವೆ, ಈ ಒಂದು ಪ್ರಶ್ನೆ ನಾವು ಓದ್ತಿದ್ದೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗಬೇಕು. ಈಗ ಪುರಾತನ ಉತ್ಖನನಗಳು ಮುಖ್ಯವಾಗಿ ಏನು ತಿಳಿಬಹುದು ಅಂತ ಅಂದಾಗ ಇಲ್ಲಿ ಪ್ರಾಚೀನ ಜನರು ಅಂತ ನಾವು ಹೇಳ್ತೀವಿ. ಜನರ ಜೀವನ ಮತ್ತು ಸಂಸ್ಕೃತಿ ಅಂತ. ಪ್ರಾಚೀನ ಜನರ ಜೀವನ ಮತ್ತು ಸಂಸ್ಕೃತಿ ಹೇಗಿತ್ತು, ಯಾವ್ಯಾವ ನಾಗರಿಕತೆಗಳು ಬರ್ತಾ ಇದ್ವು ಅಂತಕ್ಕಂಥದ್ದನ್ನು ನೀವು ಅನಲೈಸ್ ಮಾಡ್ತಾ ಹೋಗಬೇಕಾಗ್ತದೆ. ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಾವಿರಾರು ಪ್ರಶ್ನೆಗಳನ್ನು ನೀವು ಮನದಲ್ಲಿ ಉದ್ಭವ ಮಾಡ್ಕೊಳ್ಬೇಕು. ಓಕೆ. ಸೊ ಕೆಳಗಿನ ಯಾವುದು ಮೌಖಿಕ ಆಧಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಾರ. ನಾಣ್ಯ, ಶಾಸನ, ಜನಪದ ಗೀತೆ, ಸ್ಮಾರಕ. ಮೌಖಿಕ ಅಂತ ಬಂದಾಗ ಜನಪದ ಗೀತೆ, ಬಾಯಿಯಿಂದ ಬಾಯಿಗೆ ಹರಡುವಂಥ, ಅಂದರೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಬರ್ತಕ್ಕಂಥದ್ದು ಜನಪದ ಗೀತೆ. ಅದಕ್ಕೆ ಯಾವುದೇ ರೀತಿಯ ಏನಪ್ಪ ಅಂತಂದರೆ ಇಸ್ವಿಗಳು ಇರ್ತಾ ಇರಲಿಲ್ಲ, ಅಂದರೆ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಬರ್ತಾಯಿತ್ತು. ಇನ್ನು ಸ್ವಲ್ಪ ಕಠಿಣ ಪ್ರಶ್ನೆಗಳು ಇವು ಏನಂತಂದ್ರೆ ಮೆಗಸ್ತಾನಿಸ್, ಇಂಡಿಕಾ, ಕಲ್ಲಣ, ಅರ್ಥಶಾಸ್ತ್ರ, ಪಾಯಿಯನ, ರಾಜತರಂಗಿಣಿ. ಅಂದರೆ ಇದನ್ನು ನೀವು ಹೊಂದಿಸಿ ಇದರಲ್ಲಿ ಯಾವುದು ಸರಿ ಇದೆ, ಸರಿಯಾದ ಜೋಡಿ ಯಾವುದು ಅಂತಕ್ಕಂಥ ಈ ರೀತಿ ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ಕೆಳಗಿನ ಜೋಡಿಗಳಲ್ಲಿ ತಪ್ಪಾದದ್ದು ಯಾವುದು, ಸರಿ ಯಾವುದು ಅಂತಕ್ಕಂಥದ್ದು ಅಲ್ವಾ. ಸೊ ಮತ್ತು ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರ ಕ್ರಮವಾಗಿ ಯಾವುದರ ಅಧ್ಯಯನ ಅಂತ ಕೇಳ್ತಾರೆ. ಈ ರೀತಿ 4 ಆಪ್ಷನ್ಗಳನ್ನು ಕೊಡ್ತಾರೆ. ಸೊ ನಾನು ಇಲ್ಲಿ ಆಪ್ಷನ್ಗಳು ಕ್ವಶನ್ಗಳು ಹೇಳ್ತಾ ಇಲ್ಲ, ಯಾವ ರೀತಿ ಬರುತ್ತೆ, ಯಾವ ರೀತಿ ಓದಬೇಕು ನೀವು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಿಮಗೆ GK ಬೇಕಾದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ವಾಯ್ಸ್ ನನಗೆ ಕನ್ನಡ ನೋಟ್ಸ್ ಬೇಕನ್ನೋದಾದರೂ ಕೂಡ ನಾನು ಈ ಒಂದು ವಿಡಿಯೋಗಳ ಮೂಲಕ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನು ವಿಡಿಯೋಗಳ ಮೂಲಕ ನಿಮಗೆ ಶೇರ್ ಮಾಡ್ತೀನಿ. ಆದರೆ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಈ ಒಂದು ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗ್ತದೆ. ಮತ್ತು ನಿಮಗೆ ಯಾವ ಥರದ ಕ್ವಶನ್ ಆನ್ಸರ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿದ್ರೆ ಆ ರೀತಿಯ ಕ್ವಶನ್ ಆನ್ಸರ್ಗಳನ್ನು ಕೂಡ ನಿಮಗೆ ನಾನು ಕೊಡಲಿಕ್ಕೆ ಒಂದು ಸಣ್ಣ ಅನುಕೂಲ ಆಗುತ್ತೆ. ಈಗ ನೋಡಿ, ಇದು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಅಲ್ವಾ, ಯಾವ ಥರ ಬೇಕಾದರೂ ಕೇಳ್ಬೋದು ಅವರು ಅಲ್ವಾ. ತಾಮ್ರ ಪತ್ರಗಳು ಯಾವ ರೀತಿಯ ಆಧಾರಕ್ಕೆ ಸೇರ್ತವೆ? ಪುರಾತತ್ವನ, ಮೌಖಿಕನ, ಸಾಹಿತ್ಯಿಕನ, ಭೌಗೋಳಿಕನ. ಅಂದರೆ ಪುರಾತತ್ವ ಶಾಸನೀಯ ಆಧಾರಕ್ಕೆ ಸೇರ್ತವ ಅಂತಂದ್ರೆ ಹಂಗಂದ್ರೆ ಏನು, ಪುರಾತತ್ವ ಅಂದರೆ ಏನು, ಶಾಸನ ಅಂದರೆ ಏನು, ಈ ರೀತಿ ನೀವು ಒಂದಕ್ಕೊಂದು ಲಿಂಕ್ ಮಾಡಿ ಓದಬೇಕು. ನೀವೆಲ್ಲ ಹೇಳ್ತಾ ಇದ್ದೀರೋ ಒಂದಕ್ಕೊಂದು ಏನಂತಂದರೆ ಸಹ ಸಂಬಂಧವನ್ನು ಕೊಟ್ಟು ಪಾಠ ಮಾಡ್ತೀವಲ್ಲ ಆ ರೀತಿ. ಓಕೆ. ಇಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಗಳನ್ನು ಕೂಡ ಕೊಡಲಾಗಿದೆ, ಯಾವ ರೀತಿ ಬರ್ಬೋದು. ಇದು ಅಂದರೆ ಒಂದು ಕೊಡ್ತಾರೆ, ಇದಕ್ಕೆ ಸರಿನಾ, ಒಂದು ಮಾತ್ರ ಸರಿನಾ, ಎರಡು ಮಾತ್ರ ಸರಿನಾ, ಈ ಸ್ಟೇಟ್ಮೆಂಟ್ ಕ್ವಶನ್ಗಳು ಕೂಡ ಬರ್ತಾ ಇರ್ತವೆ, ನೀವು ನೋಡಿರ್ತೀರ. ಇದು ಬಹಳ 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 ಮುಖ್ಯ. ಯಾಕಂದರೆ ನಮಗೆ ಎರಡೂ ಗೊತ್ತಿದ್ರೆ ಮಾತ್ರ ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಒಂದು ಸ್ಟೇಟ್ಮೆಂಟ್ ಗೊತ್ತಿತ್ತು, ಇನ್ನೊಂದು ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂತಂದರೆ ಅದು ಕೂಡ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರಗಳನ್ನು ಕೂಡ ನೋಡ್ತಾ ಹೋಗಿ. ಓಕೆ. ಸೊ
ಇಷ್ಟಿದೆ 6 ನಿಮಿಷದಲ್ಲಿ 40 ಪ್ರಶ್ನೆಗಳು. ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅನ್ನೋಕ್ಕೆ ಒಂದು ಸಣ್ಣ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೇಗೆ ಓದಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಮತ್ತು ಯಾವ ರೀತಿಯ ಪ್ರಶ್ನೋತ್ತರಗಳು, ಯಾವ ಸಬ್ಜೆಕ್ಟ್ ಮೇಲೆ ಪ್ರಶ್ನೋತ್ತರಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಇಷ್ಟ ಆಗಿದೆ ಇವತ್ತಿನ ಒಂದು ಕ್ಲಾಸ್. ಆ್ಯಕ್ಚುಲಿ ಇವು 3 ಸಿಲೆಬಸ್ ಪ್ರಕಾರನೇ ಇದೆ, ಮತ್ತು ಇದು ಸಿಲೆಬಸ್ ಪ್ರಕಾರನೇ ಈ ವಿಡಿಯೋಗಳನ್ನು ಮಾಡಲಾಗ್ತದೆ. ಕೆಳಗಿನವುಗಳಲ್ಲಿ ಪ್ರಾಥಮಿಕ ಆಧಾರಕ್ಕೆ ಹತ್ತಿರವಾದ ಉದಾಹರಣೆ ಯಾವುದು? ಆಧುನಿಕ ಇತಿಹಾಸ ಪುಸ್ತಕ, ಪ್ರಾಚೀನ ಶಾಸನ, ಆಧುನಿಕ ಮಾರ್ಗದರ್ಶಿ ಪುಸ್ತಕ, ವಿದ್ಯಾರ್ಥಿಯ ಟಿಪ್ಪಣಿ ಅಂತ. ಸರಿಯಾದ ಉತ್ತರ ಪ್ರಾಚೀನ ಶಾಸನ ಅಂತ. ಪುರಾತತ್ವ ಉತ್ಖನನದಲ್ಲಿ ದೊರೆಯುವ ಮಣ್ಣಿನ ಪಾತ್ರೆಗಳು ನಮಗೆ ಏನನ್ನು ತಿಳಿಸ್ತವ ಮತ್ತು ಹೇಗೆ ಸಹಾಯ ಮಾಡ್ತವ ಅಂತಕ್ಕಂಥದ್ದು. ಸೊ ಇಲ್ಲಿ ಜನರ ಜೀವನ ಶೈಲಿ ಮತ್ತು ತಂತ್ರಜ್ಞಾನದ ಬಗ್ಗೆ ನಮಗೆ ಅರಿವನ್ನು ಮೂಡಿಸ್ತವೆ ಅಂತಕ್ಕಂಥದ್ದು. ಹಾಗಾದರೆ ಆಗ ಮಣ್ಣಿನ ಅಂತಂದ ಬಂದಾಗ ಮಣ್ಣಿನಿಂದ ಯಾವ್ಯಾವ ಪಾತ್ರೆಗಳನ್ನು ತಯಾರಿಸ್ತಿದ್ರು, ಮತ್ತು ನೀವು ನವಶಿಲಾಯುಗ, ಮಧ್ಯಶಿಲಾಯುಗ, ಹಳೆಶಿಲಾಯುಗ ಇವುಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗ್ತದೆ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಮತ್ತು ನಾಣ್ಯಗಳು ಯಾರ್ಯಾರ ಕಾಲದಲ್ಲಿ ಯಾವ್ಯಾವ ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ ಮತ್ತು ಏನಪ್ಪ ಅಂತಂದರೆ ಬಂಗಾರದ ನಾಣ್ಯಗಳನ್ನು ಹೊರಡಿಸ್ತಿದ್ರು ಅಂತಕ್ಕಂಥದ್ದು ಕೂಡ ಅಧ್ಯಯನ ಮಾಡಬೇಕಾಗ್ತದೆ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವ ರೀತಿ ಪ್ರಶ್ನೋತ್ತರಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸಿದಾಗ ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.